ಮಕ್ಕಳು ವಿದೌಟ್ ಪೇರೆಂಟ್ಸ್ ಊರಿಡೀ ಸುತ್ತಾಡ್ತಾ ಇದ್ರು, ಏನು ಹೆದರಿಕೆ ಇಲ್ಲದೆ. ಬೀಚಿನ ಕೋಣೆ ಕೋಣೆ ಹುಡುಕಾಡಿದ್ರು, ಮಕ್ಕಳ ಕುರುಹು ಸಿಗ್ಲಿಲ್ಲ ಅವನಿಗೆ. ಇವನೊಬ್ಬ ಪೆಡೋಫೈಲ್ ಹಾಗೂ ಮಕ್ಕಳ ಕೊಲೆಗಾರ ಆಗಿದ್ದ. ಆದ್ರೂ ಎಷ್ಟು ಲೀಡ್ ಸಿಗ್ತಾ ಇತ್ತು ಅದೆಲ್ಲ ಹೋಗಿ ಡೆಡ್ ಎಂಡ್ ಅಲ್ಲೇ ನಿಲ್ತಾ ಇತ್ತು. ಇದು ಆಸ್ಟ್ರೇಲಿಯಾದ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ಚ್ ಆಪರೇಷನ್ ಆಗಿತ್ತು. Another day of dirty and dusty conditions. Hopes remaining high. ಕೆಲವು ರಹಸ್ಯಗಳು ಸಮಯದೊಂದಿಗೆ ಕಣ್ಮರೆಯಾಗುತ್ತವೆ, ಆದರೆ ಕೆಲವು ರಹಸ್ಯಗಳು ಮರೆಯಲಸಾಧ್ಯವಾಗಿ ಉಳಿದು ಬಿಡುತ್ತವೆ. ಅಂತಹದ್ದೇ ಮರೆಯಲಸಾಧ್ಯ ಆಗಿರುವ ಕೆಲವು ರಹಸ್ಯಗಳಲ್ಲಿ ಒಂದಾಗಿದೆ Beaumont. The Beaumont. Behind a fresh dig for the Beaumont children. ಜನವರಿ 26, 1966ರಲ್ಲಿ ಒಂದೇ ಮನೆಯ 3 ಮಕ್ಕಳು ಕಣ್ಮರೆಯಾಗಿದ್ರು. ದಶಕದವರೆಗೆ ಪೊಲೀಸರಿಂದ ಯಾವುದೇ ಉತ್ತರ ಸಿಗಲಿಲ್ಲ. ಆದರೆ ಈಗ 2025ರಲ್ಲಿ ಅಂದ್ರೆ 60 ವರ್ಷದ ನಂತರ ಈ ಕೇಸ್ ಮತ್ತೆ ಸ್ಪಾಟ್ಲೈಟ್ಗೆ ಬಂದಿದೆ. ಯಾರು ಬ್ಯೂಮಾಂಟ್ ಚಿಲ್ಡ್ರನ್ಸ್? ಏನಾಗಿತ್ತು ಇವರಿಗೆ? 60 ವರ್ಷದ ನಂತರ ಪೊಲೀಸರಿಗೆ ಅಂತಹದ್ದೇನು ಸಿಕ್ಕಿತ್ತು? ಯಾಕೆ ಈ ಕೇಸ್ ಮತ್ತೆ ಸ್ಪಾಟ್ಲೈಟ್ಗೆ ಬಂದಿದೆ? ಇವತ್ತಿನ ವಿಡಿಯೋದಲ್ಲಿ ಇದನ್ನೇ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ನೀವು ಎಂಡ್ವರೆಗೆ ನೋಡಿದ್ರೆ ನಿಮ್ಮ ತಲೆಯಲ್ಲಿ ಉತ್ತರದ ಬದಲು ಬರೀ ಪ್ರಶ್ನೆಗಳೇ ತುಂಬಿಕೊಳ್ಳುತ್ತವೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಂತ ಎಂಡ್ವರೆಗೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಆಸ್ಟ್ರೇಲಿಯಾ ದೇಶ ಕಂಡ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟ್ರಿ ಆಗೋ ಮೊದಲು ಈ 3 ಮಕ್ಕಳು ಎಲ್ಲರ ಥರ ಆರ್ಡಿನರಿ ಮಕ್ಕಳೇ ಆಗಿದ್ರು. ಈ ಮಕ್ಕಳ ತಂದೆ ಜಿಮ್ ಬ್ಯೂಮಾಂಟ್, ಇವನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದ. ಹಾಗೂ ಇವರ ತಾಯಿ ನ್ಯಾನ್ಸಿ ಬ್ಯೂಮಾಂಟ್, ಇವಳು ಹೌಸ್ ವೈಫ್ ಆಗಿದ್ಲು. ಅಡುಲೇಡ್ ಸಿಟಿಯ ಸಬರ್ಬ್ ಅಲ್ಲಿ ಇವರ ಮನೆ ಇದ್ದಿದ್ದು. ಇವರ ಮನೆ ಅಲ್ಲಿಯ ವೆರಿ ಫೇಮಸ್ ಗ್ಲೆನೆಲ್ ಬೀಚ್ ಇಂದ ಬರೀ 10 ಮಿನಿಟ್ ಬಸ್ ರೈಡ್ ಅಷ್ಟೇ ದೂರದಲ್ಲಿದ್ದು. ಆಗಿನ ಟೈಮಲ್ಲಿ ಮಕ್ಕಳು ವಿದೌಟ್ ಪೇರೆಂಟ್ಸ್ ಊರಿಡೀ ಸುತ್ತಾಡ್ತಾ ಇದ್ರು, ಏನು ಹೆದರಿಕೆ ಇಲ್ಲದೆ. ಇದು ನಾರ್ಮಲ್ ಆಗಿತ್ತು. ನಮ್ಮ ತಾಯಿ ತಂದೆ ಅಂತ ಕೇಳಿದ್ರು ಅವರು ಹೇಳ್ತಾರೆ, ಹೌದು ನಾವು ಗುಡ್ಡ ಗಾಡು ನದಿ ಎಲ್ಲ ಚಿಕ್ಕದಿರುವಾಗ ಸುತ್ತಾಡ್ತಾ ಇದ್ದೀವಿ ಅಂತ. ಈ ಬ್ಯೂಮಾಂಟ್ ಫ್ಯಾಮಿಲಿಯ 3 ಮಕ್ಕಳಲ್ಲಿ ದೊಡ್ಡವಳಿದ್ದಿದ್ದು ಜೇನ್. ಇವಳು 9 ವರ್ಷದವಳಾಗಿದ್ರು. ಅವಳು ಏಜ್ ಗಿಂತ ಹೆಚ್ಚು ರೆಸ್ಪಾನ್ಸಿಬಲ್ ಹಾಗೂ ಮೆಚೂರ್ ಆಗಿದ್ಲು. ಇವಳು ಓವರ್ ಪ್ರೊಟೆಕ್ಟಿವ್ ಆಗಿದ್ಲು, ಸ್ಪೆಷಲಿ 7 ವರ್ಷದ ಅವಳ ತಂಗಿ ಅರ್ನನ ಮೇಲೆ. ನಂತರ ಇದ್ದಿದ್ದು ಎಲ್ಲರಿಗಿಂತ ಚಿಕ್ಕವ ಗ್ರಾಂಟ್. ಇವನು ಫುಲ್ ಆಫ್ ಎನರ್ಜಿ ಮತ್ತು ಫುಲ್ ಆಫ್ ಎಕ್ಸೈಟ್ಮೆಂಟ್ ಆಗಿದ್ದ. ಮನೇಲಿ ಚಿಕ್ಕವನಲ್ವಾ, ಎಲ್ಲರ ಪ್ರೀತಿಯ ಮಗ ಇವನು. ಅಮ್ಮ ನ್ಯಾನ್ಸಿ ಜೇನ್ನ ಕೈಯಲ್ಲೇ ಬಸ್ಸಿನ ಟಿಕೆಟ್ಗೆ ಮತ್ತು ಸ್ವಲ್ಪ ತಿಂಡಿ ತಿನ್ಲಿಗಂತ 1-2 ಸೆಂಟ್ಸ್ನ ಕೆಲವು ಕಾಯಿನ್ ಮತ್ತೊಂದು ಬೀಚ್ ಬ್ಯಾಗ್ ಕೊಡ್ತಾಳೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಬಸ್ಸಲ್ಲಿ ನಾವು ವಾಪಸ್ ಬರ್ತೀವಿ ಅಂತ ಮಕ್ಕಳು ಬೀಚ್ ಕಡೆ ಹೊರಟೋಗ್ತಾರೆ. ಇಟ್ ವಾಸ್ ಮೆಂಟ್ ಟು ಬಿ ಜಸ್ಟ್ ಅನದರ್ ಕೇರ್ ಫ್ರೀ ಸಮರ್ ಔಟಿಂಗ್. ಮಧ್ಯಾಹ್ನ ಆಯ್ತು, 12 ಗಂಟೆಯ ಬಸ್ ಬಂತು, ಆದ್ರೆ ಅದರಲ್ಲಿ ಮಕ್ಕಳು ಬರಲಿಲ್ಲ. ಆದ್ರೆ ನ್ಯಾನ್ಸಿ ಹೆಚ್ಚು ವರಿಡ್ ಆಗೋದಿಲ್ಲ. ಮಕ್ಕಳಿಗೆ ಬೀಚ್ ಹತ್ರ ಆಟ ಆಡ್ತಾ ಟೈಮ್ ಆಗಿದ್ದು ಗೊತ್ತಿಲ್ಲ ಅನ್ಸುತ್ತೆ, ಬಸ್ ಮಿಸ್ ಆಗಿರ್ಬೋದು, ನೆಕ್ಸ್ಟ್ ಬಸ್ಸಲ್ಲಿ ಬರ್ತಾರಪ್ಪ ಅಂತ ವೇಟ್ ಮಾಡ್ತಾಳೆ. ನೆಕ್ಸ್ಟ್ ಬಸ್ ಇದ್ದಿದ್ದು 2 ಗಂಟೆ ಹೊತ್ತಿಗೆ. ಅದರಲ್ಲೂ ಮಕ್ಕಳು ಬರೋದನ್ನು ಕಂಡು ಈಗ ನ್ಯಾನ್ಸಿ ಟೆನ್ಷನ್ ಅಲ್ಲಿ ಬಂದಿದ್ಲು. ಆದ್ರೂ ಮಕ್ಕಳು ಈಗ ಬರ್ಬೋದು ಅಂತ ಸ್ವಲ್ಪ ಹೊತ್ತಿನವರೆಗೆ ಕಾತು ಕೂತು 3 ಗಂಟೆ ಆದ್ರೂ ಮಕ್ಕಳು ಬರ್ಲಿಲ್ಲ. ಇದನ್ನು ನೋಡಿ ಡೈರೆಕ್ಟ್ ಆಗಿ ಜಿಮ್ಗೆ ಕಾಲ್ ಮಾಡಿ ವಿಷಯವನ್ನು ಹೇಳ್ತಾಳೆ. ಈ ವಿಷಯ ಗೊತ್ತಾದ ತಕ್ಷಣವೇ ಅಲ್ಲೇ ಟ್ಯಾಕ್ಸಿ ಚಲಾಯಿಸ್ತಿದ್ದ ಜಿಮ್ ತಕ್ಷಣವೇ ಗಾಡಿ ತಗೊಂಡು ಡೈರೆಕ್ಟ್ ಬೀಚ್ ಕಡೆ ಹೋಗ್ತಾನೆ. ಬೀಚ್ ಹತ್ರ ಬಂದು ಮುಟ್ಟಿದ ಜಿಮ್ ಬೀಚಿನ ಕೋಣೆ ಕೋಣೆ ಹುಡುಕಾಡಿದ್ರು, ಮಕ್ಕಳ ಕುರುಹು ಸಿಗ್ಲಿಲ್ಲ ಅವನಿಗೆ. ತುಂಬಾ ಹೊತ್ತು ಹುಡುಕಾಡಿದ ನಂತರನೂ ಮಕ್ಕಳು ಸಿಗಲಿಲ್ಲ. ಈಗ ಮಕ್ಕಳು ಕಾಣೆ ಆಗಿದ್ದಾರೆ ಅಂತ ಗೊತ್ತಾದ ಜಿಮ್ ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾನೆ. ಅವತ್ತು ರಾತ್ರಿ ಮ್ಯಾಸಿವ್ ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಆಸ್ಟ್ರೇಲಿಯಾದ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ಚ್ ಆಪರೇಷನ್ ಆಗಿತ್ತು. ಇಡೀ ದೇಶದಲ್ಲೇ ಈ ನ್ಯೂಸ್ ಬೆಂಕಿ ತರ ಸ್ಪ್ರೆಡ್ ಆಗಿತ್ತು. ಪೊಲೀಸ್ ಅವರು ತುಂಬಾ ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಇನ್ವೆಸ್ಟಿಗೇಷನ್ ಪಾರ್ಟ್ ಮುಂದೆ ಬರುತ್ತೆ, ಇದನ್ನು ಕಿವಿ ಕೊಟ್ಟು ಸರಿಯಾಗಿ ಕೇಳಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ಪೊಲೀಸರು ಹೋಗಿ ಅಲ್ಲಿದ್ದ ಜನರ ಹತ್ರ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿದ್ದ ಐ ವಿಟ್ನೆಸ್ ಪ್ರಕಾರ ಈ 3 ಮಕ್ಕಳು ಅಲ್ಲೇ ಬೀಚ್ ಹತ್ರ ಆಟ ಆಡೋದನ್ನು ನೋಡಲಾಗಿತ್ತು. ಆದ್ರೆ ಕೆಲವು ಐ ವಿಟ್ನೆಸ್ ಪ್ರಕಾರ ಇವರ ಜೊತೆ ಒಬ್ಬ ಅಪರಿಚಿತ ಮನುಷ್ಯ ಮಾತನಾಡೋದು, ಆಟ ಆಡೋದನ್ನು ನೋಡಲಾಗಿತ್ತು. ಇವನ ಡಿಸ್ಕ್ರಿಪ್ಷನ್ ಪ್ರಕಾರ ಇವನು ಸ್ವಲ್ಪ ಟಾಲ್ ಆಗಿದ್ದ, ಎತ್ತರದವನಾಗಿದ್ದ ಹಾಗೂ ಹೊಬ್ಬಣ್ಣದವನಾಗಿದ್ದ. ನೋಡ್ಲಿಕ್ಕೆ 30 ರಿಂದ 40 ವರ್ಷದವನ ತರ ಕಾಣಿಸ್ತಾ ಇದ್ದ. ಸ್ವಿಮ್ ಸೂಟ್ ಆಗಿದ್ದ
ಹಾಗೂ ಮಕ್ಕಳ ಜೊತೆ ಆಟ ಆಡೋದನ್ನು ನೋಡಲಾಗಿತ್ತು. ಈ ಮಕ್ಕಳಲ್ಲಿ ಕೂಡ ಯಾವುದೇ ಹೆದರಿಕೆ ಅಥವಾ ಭಯ ಕಾಣಿಸ್ತಾ ಇರಲಿಲ್ಲ. ಇದು ಅವರ ಪರಿಚಯದ ವ್ಯಕ್ತಿ ತರಾನೇ ಅಂತ ಅನ್ಕೊಂಡಿದ್ರು ಎಲ್ಲರೂ. ಹಾಗಾದ್ರೆ ಮತ್ತೆ ಮಕ್ಕಳನ್ನು ಎಲ್ಲಿ ನೋಡಿದಾರೆ ಅಂತ ಎನ್ಕ್ವೈರಿ ಮಾಡಿದಾಗ ನೆಕ್ಸ್ಟ್ ಐ ವಿಟ್ನೆಸ್ ಪ್ರಕಾರ ಮಕ್ಕಳನ್ನು ರೋಡ್ ಕ್ರಾಸ್ ಮಾಡುವಾಗ ನೋಡಲಾಗಿತ್ತು. ಈ 3 ಮಕ್ಕಳು ರೋಡಿನ ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅವರ ಜೊತೆ ಇದೇ ಅಪರಿಚಿತ ವ್ಯಕ್ತಿ ಅವರ ಕೈಯನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ. ಮತ್ತೆ ಇನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ಒಂದು ಆಶ್ಚರ್ಯದ ಕ್ಲೂ ಸಿಗುತ್ತೆ. ಅದೇನಂದ್ರೆ ಅಲ್ಲೇ ಬೀಚ್ ಹತ್ರ ಇದ್ದ ಬೇಕರಿಯ ಒಬ್ಬ ಓನರ್ ಹೇಳ್ತಾನೆ, ಅವನ ಹೆಸರು ಕಾಲಿನ್ ಏಂಜಲ್ ಅಂತ. ಈ ಇನ್ಸಿಡೆಂಟ್ ಆದ ದಿನ ಒಂದು 12:30 ಹೊತ್ತಿಗೆ ಈ ಮಕ್ಕಳು ಅವನ ಬೇಕರಿಗೆ ಬಂದು 1 ಪೌಂಡ್ ನೋಟ್ ಕೊಟ್ಟು ಮೀಟ್ ಪೈ ಬೈ ಮಾಡಿದ್ರು ಅಂತ ಹೇಳ್ತಾನೆ ಅವನು. ಆದ್ರೆ ಈ ಮಕ್ಕಳ ತಾಯಿ ನ್ಯಾನ್ಸಿ ಹೇಳ್ತಾಳೆ, ನಮ್ಮ ಮಕ್ಕಳಿಗೆ ಮೀಟ್ ಪೈ ಇಷ್ಟಾನೇ ಇಲ್ಲ, ಅವ್ರು ಅದನ್ನು ತಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಹಾಗೂ ನಾನು ಅವರಿಗೆ ಬರೀ ಕಾಯಿನ್ಸ್ ಕೊಟ್ಟಿರೋದು, ಅದು 17 ಸೆಂಟ್ಸ್. 1 ಪೌಂಡ್ ನೋಟ್ ಕೊಟ್ಟೇ ಇಲ್ಲ. ಈ ನೋಟ್ ಎಲ್ಲಿಂದ ಮತ್ತು ಯಾರಿವನು ಅಪರಿಚಿತ ವ್ಯಕ್ತಿ? ಅವರ ಫ್ಯಾಮಿಲಿ ಫ್ರೆಂಡಾ ಅಥವಾ ಒಬ್ಬ ಕೆಟ್ಟ ಮನುಷ್ಯ ಅವನ ಕೆಟ್ಟ ಉದ್ದೇಶಗಳನ್ನು ಪೂರೈಸೋಕೆ ಈ ಮಕ್ಕಳ ಟ್ರಸ್ಟ್ ಗೇನ್ ಮಾಡ್ತಾ ಇದ್ನ? ಅದಲ್ಲದೆ ಮಕ್ಕಳಿಗೆ ಹಣವನ್ನು ಕೊಟ್ಟಿದ್ಯಾರು? ಇವನೇನಾ? ಇಷ್ಟೆಲ್ಲ ಕ್ಲೂ ಸಿಕ್ಕಿದ ನಂತರ ಪೊಲೀಸರು ಇನ್ನೂ ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಯ್ತು ನೋಡೋಣ. ಈ ಸನ್ಸೆಟ್ ಆಗ್ತಾ ಇದ್ದಾಗೆ ಇಡೀ ದೇಶನೇ ಒಂದಾಗಿ ಮಕ್ಕಳನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೊಲೀಸರು, ಅಕ್ಕಪಕ್ಕ ಊರಿಂದ ಜನರು ಬಂದಿದ್ರು, ಡೈವರ್ಸು ಇದ್ರು, ಈವನ್ ಮಿಲಿಟರಿ ಕೂಡ ಇನ್ವಾಲ್ವ್ ಆಗಿತ್ತು. ಇದು ತುಂಬಾ ದೊಡ್ಡ ಸರ್ಚ್ ಆಪರೇಷನ್ ಆಗಿತ್ತು. ಆದ್ರೂ ಮಕ್ಕಳಿಗೆ ಏನಾಯ್ತು ಅಂತ ಉತ್ತರ ಸಿಗ್ಲಿಲ್ಲ. ಒಂದು ಸಣ್ಣ ಸುಳಿವು ಸಿಗ್ಲಿಲ್ಲ, ಫುಟ್ ಪ್ರಿಂಟು ಸಿಗ್ಲಿಲ್ಲ, ಅವರ ಬಿಲಾಂಗಿಂಗ್ಸು ಸಿಗ್ಲಿಲ್ಲ, ಅವರಿಗೆ ಏನಾದ್ರೂ ಆಗಿದ್ರೆ ಅವರ ಬಾಡಿನೂ ಸಿಗ್ಲಿಲ್ಲ. ಈ ಕೇಸ್ ನ ಇನ್ವೆಸ್ಟಿಗೇಟರ್ ಮೊದಲು ಮಾಡಿದ್ದು ಅವನ ಸ್ಕೆಚ್ ಅನ್ನು ರೆಡಿ ಮಾಡಿದ್ರು ಅಪರಿಚಿತ ವ್ಯಕ್ತಿಯ. ನಂತರ ಎಷ್ಟೆಲ್ಲ ಲೀಡ್ ಸಿಕ್ಕಿತ್ತು ಅದನ್ನೆಲ್ಲ ಫಾಲೋ ಮಾಡಿದ್ರು. ಆ ಊರಿನಲ್ಲಿದ್ದ ಕ್ರಿಮಿನಲ್ಸ್ ಗಳ ಜೊತೆ ಇಂಟರೋಗೇಷನ್ ಮಾಡಿ ಏನೆಲ್ಲ ಮಾಡೋಕೆ ಸಾಧ್ಯ ಇದೆ ಎಲ್ಲ ಮಾಡಿದ್ರು. ಇದೊಂದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಆದ್ರೂ ಎಷ್ಟು ಲೀಡ್ ಸಿಗ್ತಾ ಇತ್ತು ಅದೆಲ್ಲ ಹೋಗಿ ಡೆಡ್ ಎಂಡ್ ಅಲ್ಲೇ ನಿಲ್ತಾ ಇತ್ತು. ಹೀಗೆ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ವರ್ಷ ಕಳೀತಾ ಹೋಯಿತು. ವರ್ಷ ಕಳೀತಾ ಇದ್ದ ಹಾಗೆ ಪೊಲೀಸರಿಗೆ ಕೆಲವು ಶಂಕಿತ ಆರೋಪಿಗಳು ಸಿಕ್ಕಿದ್ರು. ಅವರಲ್ಲಿ ಮೈನ್ 3 ಶಂಕಿತ ಆರೋಪಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಅವರ ಬಗ್ಗೆ ಮಾತಾಡೋಣ. ಮೊದಲ ಸಸ್ಪೆಕ್ಟ್ ಆಗಿದ್ದ B1 ಸ್ಪೆನ್ಸರ್ ವಾನ್ ಏಯ್ನಮ್ ಅಂತ. ಇವನೊಬ್ಬ ಪೆಡೋಫೈಲ್ ಹಾಗೂ ಮಕ್ಕಳ ಕೊಲೆಗಾರ ಆಗಿದ್ದ. 1983ರಲ್ಲಿ ಒಬ್ಬ ವ್ಯಕ್ತಿ ಅವನು ತನ್ನನ್ನು ಇವನ ಜೊತೆಗಾರ ಅಂತ ಹೇಳಿ ನನ್ನ ಹೆಸರು ಮಿಸ್ಟರ್ ಬಿ ಎಂದು ಪೊಲೀಸರಿಗೆ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದ. ಅವನ ಪ್ರಕಾರ ವಾನ್ ಏಯ್ನಮ್ ಹಾಗೂ ಈ ವ್ಯಕ್ತಿ ಇಬ್ಬರು ಸೇರಿ ಆ ಮಕ್ಕಳ ಅಪಹರಣ ಮಾಡಿದ್ರು. ವಾನ್ ಏಯ್ನಮ್ ಈ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟಲ್ ಸರ್ಜರಿ ಮಾಡಿದ್ದ. ಈ ಸರ್ಜರಿ ಮಾಡುವಾಗ ಚಿಕ್ಕ ಮಗುವಿನ ಸಾವಾಗಿತ್ತು. ನಂತರ ಉಳಿದ ಇಬ್ಬರನ್ನು ಕೊಂದು ಇವರನ್ನು ಒಂದು ಜಾಗದಲ್ಲಿ ಎಸೆದಿದ್ದ ಎಂದು ಹೇಳ್ತಾನವನು. ಅದಲ್ಲದೆ ಈ ವಾನ್ ಏಯ್ನಮ್ ಮತ್ತು ಪೊಲೀಸರು ಬಿಡಿಸಿದ್ದ ಅಪರಿಚಿತ ವ್ಯಕ್ತಿಯ ಸ್ಕೆಚ್ ಅಲ್ಲಿ ಸಿಮಿಲಾರಿಟಿ ಇತ್ತು. ಆದ್ರೂ ಇವನಿಗೆ ಶಿಕ್ಷೆ ಸಿಗ್ಲಿಲ್ಲ. ಅದು ಯಾಕೆ ಅಂದ್ರೆ ಇವನೇ ಈ ಕೃತ್ಯ ಮಾಡಿತಾನೆ ಅನ್ನೋದಕ್ಕೆ ಯಾವುದೇ ಪುರಾವೆ ಸಿಗ್ಲಿಲ್ಲ. ಹಾರ್ಡ್ ಎವಿಡೆನ್ಸ್ ಏನು ಇರಲಿಲ್ಲ. ಮತ್ತೆ ಅವನು ಹೇಳಿದ ಜಾಗದಲ್ಲಿ ಮಕ್ಕಳ ಡೆಡ್ ಬಾಡಿನೂ ಸಿಗ್ಲಿಲ್ಲ. ಅವನು ಹೇಳಿದ ಸ್ಟೋರಿ ಎಲ್ಲ ಡೀಟೇಲ್ಡ್ ಆಗಿತ್ತು, ಆದ್ರೂ ಅನ್ವೆರಿಫೈಯಬಲ್ ಆಗಿತ್ತು. ಈ ವಾನ್ ಏಯ್ನಮ್ ಆಲ್ರೆಡಿ ಜೀವಾವಧಿ ಶಿಕ್ಷೆಯಲ್ಲಿ ಜೈಲಿನಲ್ಲಿ ಇದ್ದಾನೆ ಬೇರೆ ಕೇಸಲ್ಲಿ. ಈ ಕೇಸ್ನ ಬಗ್ಗೆ ಎಷ್ಟು ಇಂಟರೋಗೇಷನ್ ಮಾಡಿ ಕೇಳಿದ್ರು ಅವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳಿಲ್ಲ. ಈಗ 2ನೇ ಸಸ್ಪೆಕ್ಟಿಗೆ ಬರೋಣ. ಇವನ ಹೆಸರು ಜೇಮ್ಸ್ ಓನೀಲ್. ಇವನೊಬ್ಬ ಸೀರಿಯಲ್ ಕಿಲ್ಲರ್, ಸ್ಪೆಷಲಿ ಮಕ್ಕಳನ್ನು ಹಿಡಿದು ಕೊಲ್ಲೋದು. ಇಂತಹ ಕ್ರೈಮ್ ಅನ್ನು ಇವನು ಇದಕ್ಕಿಂತ ಮೊದಲು ಮಾಡಿದ್ದ. ಮತ್ತೊಂದು ವಿಷಯ ಏನಂದ್ರೆ ಈ ಇನ್ಸಿಡೆಂಟ್ ಆದ ದಿನ ಇವನು ಆ ಸಿಟಿಯಲ್ಲೇ ಇದ್ದ ಹಾಗೂ ಇವನಲ್ಲೂ ಆ ಸ್ಕೆಚ್ ಅಲ್ಲೂ ಸ್ವಲ್ಪ ಸಿಮಿಲಾರಿಟಿ ಇತ್ತು. ಆದ್ರೆ ಇವನಿಗೂ ಶಿಕ್ಷೆ ಸಿಗ್ಲಿಲ್ಲ. ಕಾರಣ ಏನು ಅಂದ್ರೆ ಇವನೇ ಕೆಲಸ ಮಾಡಿದಾನೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಇದರಿಂದಾಗಿ ಅವನು ಉಲ್ಟಾ ಪೊಲೀಸರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ದ. ಯೂಶುವಲಿ ಕ್ರೈಮ್ ಮಾಡಿದಾನೆ ಅನ್ನೋದಕ್ಕೆ ಏನು ಎವಿಡೆನ್ಸ್ ಸಿಕ್ಕಿಲ್ಲ, ಅವರೇ ತಪ್ಪೊಪ್ಪಿಕೊಂಡ್ರು ಸಾಕಾಗುತ್ತೆ. ಆದ್ರೆ ಇವನು ಅವನ ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ. 3ನೇ ಸಸ್ಪೆಕ್ಟ್ ಆಗಿದ್ದ ಹ್ಯಾರಿ ಪಿಪ್ಸ್. ಇವನೊಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದ. ಇವನದೊಂದು ಫ್ಯಾಕ್ಟರಿ ಇತ್ತು, ಬಟ್ಟೆ ಫ್ಯಾಕ್ಟರಿ. ನಂತರ ದಿನದಲ್ಲಿ ಇವನೇ ಮೈನ್ ಸಸ್ಪೆಕ್ಟು ಆಗಿದ್ದ. ಫಸ್ಟ್ ವಿಷಯ ಏನು ಅಂದ್ರೆ ಇವನ ಮನೆ ಆ ಗ್ಲೆನೆಲ್ ಬೀಚ್ ಇಂದ ಬರೀ 300 ಮೀಟರ್ ದೂರ ಇದ್ದಿದ್ದು. ನಂತರ 2007ರಲ್ಲಿ ಇವನ ಮಗನೇ ಹೈಡನ್ ಪಿಪ್ಸ್ ಮುಂದೆ ಬಂದು ಪೊಲೀಸರಿಗೆ ಹೇಳಿದ್ದ, 1966 ಅಲ್ಲಿ ನನ್ನ ತಂದೆ ಈ 3 ಮಕ್ಕಳನ್ನು ಮನೆಗೆ ಕರ್ಕೊಂಡು ಬಂದಿದ್ರು ಹಾಗೂ ನನ್ನ ತಂದೆ ಒಬ್ಬ ಪೆಡೋಫೈಲ್ ಆಗಿದ್ದ ಅಂತ. ಅದಲ್ಲದೆ ಪೊಲೀಸರು ಮಾಡಿದ್ದ ಸ್ಕೆಚ್ ಮತ್ತು ಇವನಲ್ಲಿ ರಿಸೆಂಬಲೆನ್ಸ್ ಇತ್ತು ಮತ್ತು ಆ ವ್ಯಕ್ತಿಯ ಡಿಸ್ಕ್ರಿಪ್ಷನ್ ಹಾಗೂ ಈ ವ್ಯಕ್ತಿಯ ಡಿಸ್ಕ್ರಿಪ್ಷನ್ ಒಂದೇ ತರ ಇತ್ತು. ಇದರ ನಂತರ ಪೊಲೀಸರು ಇನ್ನೂ ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಅವನ 2 ಎಕ್ಸ್ ಎಂಪ್ಲಾಯೀಸ್ ಹೇಳ್ತಾರೆ, ಈ ಘಟನೆ ನಡೆದ ದಿನ ಹ್ಯಾರಿ ಇವರಿಗೆ ಫ್ಯಾಕ್ಟರಿ ಹತ್ರ ಒಂದು ಆಳವಾದ ಕಂದಕ ಅಗೆಯಲು ಹೇಳಿದ್ದ ಅಂತ. ಅದಲ್ಲದೆ ಇವನೊಬ್ಬ ಹಿಂಸಾಚಾರಿ ವ್ಯಕ್ತಿಯಾಗಿದ್ದ. ಇವನ ಹಿಂಸಾತ್ಮಕ ಹಿಸ್ಟ್ರಿ ಇವನನ್ನು ಮೈನ್ ಸಸ್ಪೆಕ್ಟ್ ಮಾಡಿತ್ತು. ಒಂದು ಬ್ಯಾಡ್ ಲಕ್ ಏನಂದ್ರೆ ಪೊಲೀಸರಿಗೆ ಇವನಿಗೆ ಇಂಟರೋಗೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ.
ಇವನ ದೇಹಾಂತ 2004 ಆಗಿತ್ತು. ಆದ್ರೂ ಸತ್ಯ ಹುಡುಕೋದಿಕ್ಕೆ ಪೊಲೀಸರು 2013 ಹಾಗೂ 2018 ಇವನ ಫ್ಯಾಕ್ಟ್ರಿ ಹತ್ರ 2 ಬಾರಿ ಎಕ್ಸ್ಕವೇಷನ್ ಮಾಡಿದ್ರು. ಆದ್ರೆ ಆ ಟೈಮಲ್ಲಿ ಅಲ್ಲಿ ಏನು ಸಿಕ್ಕಿರ್ಲಿಲ್ಲ. ಇಡೀ ದೇಶಕ್ಕೆ ಅನಿಸ್ತಾ ಇತ್ತು ಇವನೇ ಮಾಡಿರೋದು ಅಂತ. ಅದಕ್ಕೋಸ್ಕರ ಮತ್ತೆ 2025 ಕ್ರೌಡ್ ಫಂಡ್ ಮಾಡಿ ಒಂದು $40,000 ಅಷ್ಟು ಒಟ್ಟುಗೂಡಿಸಿ ಮತ್ತೆ ಅವನ ಫ್ಯಾಕ್ಟ್ರಿ ಹತ್ರ ಎಕ್ಸ್ಕವೇಷನ್ ಮಾಡ್ತಾರೆ. ಈ ಸತಿ ಇನ್ನೂ ಹೆಚ್ಚು ರಿಸರ್ಚ್ ಮಾಡಿ ಮೋಸ್ಟ್ ಅಡ್ವಾನ್ಸ್ ಫಾರೆನ್ಸಿಕ್ ಟೆಕ್ನಾಲಜಿಯನ್ನು ತಗೊಂಡ್ಬಂದು ಇಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು. ಆದ್ರೂ ಸ್ಟಿಲ್ ನೋ ಎವಿಡೆನ್ಸ್. ಆದ್ರೆ ಏನ್ ಮಾಡುವಾಗಿದೆ, ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಇಷ್ಟು ವರ್ಷ ಕಳೆದ ನಂತರನೂ 60 ವರ್ಷ ಆಗ್ಲಿಕ್ಕೆ ಬಂತು ಈ ಘಟನೆ ನಡೆದು. ಇವತ್ತಿನವರೆಗೆ ಈ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಏನಾಯ್ತು ಜೇನ್, ಅರ್ನಾ ಹಾಗೂ ಗ್ರಾಂಟ್ಗೆ? ಈ ಮಕ್ಕಳಿಗೆ ಏನಾಯ್ತು? ಇವರು ಜೀವಂತ ಇದ್ದಾರಾ? ಅವರ ದೇಹಾಂತ ಆಗಿದೆಯಾ? ಏನೂ ಗೊತ್ತಿಲ್ಲ. ನಾನು ನೋಟ್ ಮಾಡಿಸಿದ ಈ 3 ಸಸ್ಪೆಕ್ಟ್ ಅಲ್ಲಿ ಯಾರೋ ಒಬ್ಬ ಈ ಕೃತ್ಯವನ್ನು ಎಸಗಿದ್ದಾನ ಅಥವಾ ಬೇರೆ ಯಾರೋ ಕೆಟ್ಟ ಕೆಲಸ ಮಾಡಿ ತಲೆಮರೆಸ್ಕೊಂಡಿದ್ದಾನ? ಈ ಪ್ರಶ್ನೆ ಉತ್ತರ 60 ವರ್ಷದಲ್ಲಿ ಸಿಗಲಿಲ್ಲ. ಇನ್ನು ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ನಾವು ಬರೀ ಕಾತು ನೋಡ್ಬೇಕು ಅಷ್ಟೇ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ತರ ಅನ್ಸಾಲ್ವ್ಡ್ ಮಿಸ್ಟ್ರಿಯಲ್ಲಿ ಆಸಕ್ತಿ ಇದ್ರೆ ನನ್ನ ಚಾನಲ್ ಅಲ್ಲಿ ಈ ಒಂದು ವಿಡಿಯೋ ಇದೆ. ಈ ವಿಡಿಯೋ ಅಲ್ಲಿ ಒಂದೇ ಮನೆಯ 5 ಮಕ್ಕಳು ರಾತ್ರೋರಾತ್ರಿ ನಾಪತ್ತೆ ಆದ್ರು. ನಂತರ ಈ ಸ್ಟೋರಿಯಲ್ಲಿ ಎಷ್ಟು ಟ್ವಿಸ್ಟ್ ಇದೆ ಅಂದ್ರೆ ನಿಮ್ಗೆ ಪೊಲೀಸರ ಮೇಲೆ ಡೌಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿಗಿಷ್ಟೇ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಜೈ ಕರ್ನಾಟಕ.